ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಜೈಕೋವ್ ಡಿ ಲಸಿಕೆಗೆ ಅನುಮತಿ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ. ರೀಸೆಂಟಾಗಿ ಕೇಂದ್ರ ಸರ್ಕಾರ ಕೊರೋನಾ ವಿರುದ್ಧ ಬಳಸಲು ಜೈಕೋವ್ ಡಿ ಲಸಿಕೆಗೆ ಒಂದು ಅನುಮತಿಯನ್ನು ಕೊಟ್ಟಿದೆ. ಸೊ ಇದರ ಮೇಲೆ ಮುಂದಿನ PSI, SDA ಮತ್ತು PC ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಅಂಡರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಹೇಗೆಲ್ಲ ಕೇಳ್ಬೋದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ? ಜೈಕೋವ್ ಡಿ ಲಸಿಕೆಯನ್ನ ಇತ್ತೀಚೆಗೆ ಭಾರತೀಯ ಪ್ರಧಾನ ಔಷಧ ನಿಯಂತ್ರಕರು ಯಾವ ಉದ್ದೇಶಕ್ಕೆ ಅನುಮತಿಯನ್ನ ನೀಡಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದ್ರೆ, ವಯಸ್ಕರು ಮತ್ತು 12 ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ ಒಂದು ತುರ್ತು ಸಂದರ್ಭದಲ್ಲಿ ಒಂದು ಎಮರ್ಜೆನ್ಸಿ ಕೇಸಸ್ನಲ್ಲಿ ಕೋವಿಡ್ ವಿರುದ್ಧ ಬಳಸಲು ಅನುಮತಿಯನ್ನ ನೀಡಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇದು ಏನಾಗುತ್ತೆ, ಪ್ರೆಸೆಂಟ್ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಮಾತ್ರ ಇದನ್ನ ಯೂಸ್ ಮಾಡೋಕೆ ಪ್ರೆಸೆಂಟ್ ಇದನ್ನ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರಲ್ಲಿ? ವಯಸ್ಕರಲ್ಲಿ ಮತ್ತು 12 ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ. ಸೊ 12 ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಕೊರೋನಾ ವಿರುದ್ಧ ಯೂಸ್ ಮಾಡೋಕೆ ಅನುಮತಿ ಪಡೆದಂತಹ ಮೊದಲ ಲಸಿಕೆ ಆಗಿರುತ್ತೆ. ಯಾವುದು? ಜೈಕೋವ್ ಡಿ. ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಜೈಕೋವ್ ಡಿ ಲಸಿಕೆಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. 2 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಆಸ್ಟ್ರೇಲಿಯಾದ ಜೈಡಸ್ ಕ್ಯಾಡಿಲಾ ಕಂಪನಿ ಈ ಲಸಿಕೆಯನ್ನು, ಯಾವುದು? ಜೈಕೋವ್ ಡಿ ಲಸಿಕೆಯನ್ನು ಅಭಿವೃದ್ಧಿ ಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಎರಡನೇ ಸ್ಟೇಟ್ಮೆಂಟ್ ನೋಡಿ, ಇದು DNA ಆಧಾರಿತ ಲಸಿಕೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 4, ಅ ಮತ್ತು ಬ ಎರಡೂ ಕೂಡ ತಪ್ಪಾದಂತಹ ಹೇಳಿಕೆ ಆಗಿರುತ್ತೆ. ಬಿಕಾಸ್ ಜೈಡಸ್ ಕ್ಯಾಡಿಲಾ ಕಂಪನಿ ಆಸ್ಟ್ರೇಲಿಯಾದಲ್ಲ, ಅದು ಭಾರತದ ಕಂಪನಿ ಆಗಿರುತ್ತೆ. ಮತ್ತು ಎರಡನೇದಾಗಿ ಇದು DNA ಆಧಾರಿತ ಲಸಿಕೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಇದು DNA ಆಧಾರಿತ ಲಸಿಕೆ ಆಗಿದೆ. ಸೊ ಇದರ ಫಂಕ್ಷನ್ಸ್ ಡಿಪೆಂಡ್ಸ್ ಆನ್ DNA. ಸೊ DNA ಮೇಲೆ ಇದು ಫಂಕ್ಷನ್ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಭಾರತದ ಜೈಡಸ್ ಕ್ಯಾಡಿಲಾ ಕಂಪನಿ ಜೈಕೋವ್ ಡಿ ಲಸಿಕೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದೆ. ಸೊ ಇದೊಂದು DNA ಆಧಾರಿತ ಲಸಿಕೆ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಜೈಕೋವ್ ಡಿ ಲಸಿಕೆಯ ಬಗ್ಗೆ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಏನಿದೆ ಮಾಹಿತಿ ಅಂತ ನೋಡೋದಾದ್ರೆ, ಸೊ ದೇಶೀಯವಾಗಿ ಈ ಲಸಿಕೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅಂದರೆ ಇಂಡಿಜಿನಿಯಸ್ಲಿ ಡೆವಲಪ್ಡ್ ವ್ಯಾಕ್ಸಿನ್ ಆಗಿರುತ್ತೆ. ಸೊ ಭಾರತದ ಕಂಪನಿ ಆಗಿರುತ್ತೆ. ಯಾವುದು? ಜೈಡಸ್ ಕ್ಯಾಂಡಿಲಾ ಭಾರತದ ಕಂಪನಿ. ಇದು DNA ಆಧಾರಿತ ಲಸಿಕೆ ಆಗಿರುತ್ತೆ. ಸೊ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಅದೇ ರೀತಿ RNA ಬೇಸ್ಡ್ ವ್ಯಾಕ್ಸಿನ್ ಯಾವುದು, DNA ಬೇಸ್ಡ್ ವ್ಯಾಕ್ಸಿನ್ ಯಾವುದು ಕೂಡ ತಿಳ್ಕೋಬೇಕಾಗುತ್ತೆ. ಸೊ ಇದೊಂದು DNA ಬೇಸ್ಡ್ ವ್ಯಾಕ್ಸಿನ್ ಆಗಿರುತ್ತೆ. ಬಿಕಾಸ್ ಎಕ್ಸಾಮಲ್ಲಿ ಪ್ರಶ್ನೆ ಬರ್ಬೋದು, ಜೈಡಸ್ ಕ್ಯಾಡಿಲಾ ಅಥವಾ ಜೈಕೋವ್ ಡಿ ವ್ಯಾಕ್ಸಿನ್ ಏನಿದೆ ಇದು ಯಾವ ಒಂದು ವ್ಯಾಕ್ಸಿನ್ ಅಥವಾ ಯಾವುದ್ರ ಮೇಲೆ ಫಂಕ್ಷನ್ ಆಗುತ್ತೆ ಅಂತ ಕೇಳಿದ್ರೆ RNA ಬೇಸ್ಡ್, DNA ಬೇಸ್ಡ್ ಅಂತ ಆಪ್ಷನ್ಸ್ ಅಲ್ಲಿ ಕೊಡ್ತಾರೆ. ಸೊ ಇದು DNA ಬೇಸ್ಡ್ ವ್ಯಾಕ್ಸಿನ್ ಆಗಿರುತ್ತೆ. 3 ಡೋಸ್ಗಳಲ್ಲಿ ಈ ಲಸಿಕೆಯನ್ನು ನೀಡಲಾಗುತ್ತೆ. ಬಿಕಾಸ್ ಪ್ರೆಸೆಂಟ್ ಕೋವಿಶೀಲ್ಡ್ ಅನ್ನು 2 ಡೋಸ್ ಅಲ್ಲಿ ಕೊಡ್ತಾ ಇದ್ದಾರೆ, ಕೋವ್ಯಾಕ್ಸಿನ್ ಅನ್ನು 2 ಡೋಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಆಪ್ಷನ್ ಬರ್ಬೋದು, ಜೈಕೋವ್ ಡಿ ವ್ಯಾಕ್ಸಿನ್ ಎಷ್ಟು ಡೋಸ್ ಅಲ್ಲಿ ಕೊಡ್ತಾರೆ ಅಂತ ಕೇಳಿದ್ರೆ ಇದು 3 ಡೋಸಸ್ ವ್ಯಾಕ್ಸಿನ್ ಆಗಿರುತ್ತೆ. 3 ಡೋಸ್ನ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಜೈವಿಕ ತಂತ್ರಜ್ಞಾನ ಇಲಾಖೆಯ ಕೋವಿಡ್ ಸುರಕ್ಷಾ ಕಾರ್ಯಕ್ರಮದ ಅಡಿ ಜೈಡಸ್ ಕ್ಯಾಡಿಲಾ ಕಂಪನಿ ಈ ಲಸಿಕೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದೆ. ಈ ಲಸಿಕೆ ಕೋವಿಡ್ ವಿರುದ್ಧ 66.6% ಪರಿಣಾಮಕಾರಿಯಾಗಿದೆ. ಒಂದು ಎಫೆಕ್ಟಿವ್ನೆಸ್ ಎಷ್ಟಿರುತ್ತೆ ಅಂದರೆ 66.6% ಎಫೆಕ್ಟಿವ್ ಇರುತ್ತೆ ಕೋವಿಡ್ನ ವಿರುದ್ಧ. ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸೊ ಕೆಲವೊಂದು ಬಾರಿ ಯಾವುದು ಕೋವಿಶೀಲ್ಡ್ ಹಾಕೋಬೇಕಾ, ಕೋವ್ಯಾಕ್ಸಿನ್ ಹಾಕೋಬೇಕಾ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ ಯಾರ ಹತ್ರ, ಹಾಕೊಳ್ಳೋರ ಹತ್ರ. ಸೊ ಸಾಮಾನ್ಯವಾಗಿ ಯಾರು ಇಂಡಿಯಾದಲ್ಲಿ ಏನೇನು ಒಂದು ವ್ಯಾಕ್ಸಿನನ್ನು ತಗೊಳಕ್ಕೆ ಹೋದರೆ ಕೋವ್ಯಾಕ್ಸಿನ್ ತಗೋಬೇಕಾ, ಕೋವಿಶೀಲ್ಡ್ ತಗೋಬೇಕಾ, ಸೊ ಬಿಕಾಸ್ ಅದರ ಎಫೆಕ್ಟಿವ್ನೆಸ್ ಮೇಲೆ ಅದನ್ನು ಪ್ರಿಫರ್ ಮಾಡ್ತಾರೆ. ಸೊ ಪ್ರೆಸೆಂಟ್ ಒಂದು ಜೈಕೋವ್ ಡಿ ನ ಒಂದು ಎಫೆಕ್ಟಿವ್ನೆಸ್ ಎಷ್ಟಿದೆ ಅಂತಂದ್ರೆ 66.6% ಇದು ಎಫೆಕ್ಟಿವ್ ಇರುತ್ತೆ, ಪರಿಣಾಮಕಾರಿಯಾಗಿ ಇರುತ್ತೆ. ಮುಂದಿನ ಪ್ರಶ್ನೆ, ಜೈಕೋವ್ ಡಿ ಲಸಿಕೆ ಮನುಷ್ಯನ ದೇಹದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಯಾವ ರೀತಿ ಇದು ಫಂಕ್ಷನ್ ಆಗುತ್ತೆ ಹ್ಯೂಮನ್ ಬಾಡಿಯಲ್ಲಿ ಅಂತಂದ್ರೆ, ಈ ಲಸಿಕೆ ಮನುಷ್ಯನ ದೇಹದಲ್ಲಿ SARS-CoV-2 ವೈರಾಣುವಿನ ಸ್ಟ್ರೈಕ್ ಪ್ರೋಟೀನ್ ಅನ್ನು ಉತ್ಪಾದನೆ ಮಾಡುತ್ತೆ. ಒನ್ಸ್ ಮನುಷ್ಯನಿಗೆ ಇದನ್ನ ಇಂಜೆಕ್ಟ್ ಮಾಡಿದಾಗ, ಸೊ ಮನುಷ್ಯನಿಗೆ ಇದನ್ನ ಇಂಜೆಕ್ಟ್ ಮಾಡಿದ್ಮೇಲೆ ಈ ಲಸಿಕೆ ಏನು ಮಾಡುತ್ತೆ, ಮನುಷ್ಯನಿಗೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದ್ಮೇಲೆ ಮನುಷ್ಯನ ದೇಹದಲ್ಲಿ SARS-CoV-2 ವೈರಾಣುವಿನ ಸ್ಟ್ರೈಕ್ ಪ್ರೋಟೀನ್ ಅನ್ನು ಉತ್ಪಾದನೆ ಮಾಡುತ್ತೆ. ಆ ಮೂಲಕ ಕೋವಿಡ್
ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ಸೃಷ್ಟಿ ಮಾಡುತ್ತೆ, ಒಂದು ಆಂಟಿಬಾಡೀಸನ್ನು ರಿಲೀಸ್ ಮಾಡುತ್ತೆ, ಪ್ರತಿರೋಧಕ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ಅಂದರೆ ಇಮ್ಯುನಿಟಿ ಪವರನ್ನು ಉತ್ಪಾದನೆ ಮಾಡುತ್ತೆ. ಈ ಲಸಿಕೆ ಕೋವಿಡ್ನಿಂದಲೂ ರಕ್ಷಣೆಯನ್ನು ನೀಡುತ್ತದೆ ಮತ್ತು ವೈರಾಣುಗಳನ್ನು ಕೂಡ ನಾಶ ಮಾಡುತ್ತೆ. ಸೊ ಯಾವುದೇ ರೀತಿಯಾದಂಥ ವೈರಸ್ಗಳು ಇದ್ರೂ ಕೂಡ ಅದನ್ನು ನಾಶ ಮಾಡುತ್ತೆ, ಇವನ್ ಕೋವಿಡ್ನ ವಿರುದ್ಧ ಕೂಡ ರಕ್ಷಣೆಯನ್ನು ನೀಡುತ್ತೆ. ಇದು DNA ಆಧಾರಿತ ಲಸಿಕೆಯಾಗಿರುವ ಕಾರಣ, ಸೊ ಇಂಪಾರ್ಟೆಂಟ್ ಆಗುತ್ತೆ, ನಾನು ಹಲವಾರು ಬಾರಿ ಹೇಳ್ತಾ ಇದ್ದೀನಿ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಇದೊಂದು DNA ಬೇಸ್ಡ್ ವ್ಯಾಕ್ಸಿನ್ ಆಗಿರುತ್ತೆ. ಕೊರೋನಾ ವೈರಸ್ನ ವಿವಿಧ ರೂಪಾಂತರ ತಳಿಗಳ ಒಂದು ವೇರಿಯಂಟ್ಸ್ ಬರುತ್ತೆ, ಕೊರೋನಾದ ಅಥವಾ ಕೋವಿಡ್ನ ಒಂದು ವೇರಿಯಂಟ್ಸ್ ಬರುತ್ತೆ. ಸೊ ಆ ಎಲ್ಲ ವೇರಿಯಂಟ್ಸ್ಗಳ ವಿರುದ್ಧ, ತಳಿಗಳ ವಿರುದ್ಧ ಹೋರಾಡೋಕೆ ಮಾರ್ಪಾಡನ್ನು ಕೂಡ ಈ ಲಸಿಕೆನ ಮಾಡಬಹುದು. ಬಿಕಾಸ್ ಡೆಲ್ಟಾ ವೇರಿಯಂಟ್ ಆಗಿರ್ಬೋದು ಅಥವಾ ಆಲ್ಫಾ ವೇರಿಯಂಟ್, ಹೀಗೆ ತುಂಬ ಒಂದು ವೇರಿಯಂಟ್ಸ್ ಬರ್ತಾ ಇರುತ್ತೆ. ಸೊ ಈ ವೇರಿಯಂಟ್ಗಳು ಯಾವ ರೀತಿ ಉತ್ಪಾದನೆ ಆಗುತ್ತೆ, ಅದೇ ರೀತಿ ಈ ಒಂದು ವ್ಯಾಕ್ಸಿನ್ ಅಲ್ಲಿ ಕೂಡ ನಾವು ಚೇಂಜಸ್ ಅನ್ನ ಮಾಡಬಹುದು, ಮಾರ್ಪಾಡನ್ನ ಮಾಡಬಹುದು. ಮುಂದಿನ ಪ್ರಶ್ನೆ, ಭಾರತೀಯ ಪ್ರಧಾನ ಔಷಧ ನಿಯಂತ್ರಕರ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕಾಗುತ್ತೆ. ಬಿಕಾಸ್ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಡ್ರಗ್ಸ್ ಆಗಿರ್ಬೋದು, ಔಷಧ ಆಗಿರ್ಬೋದು, ವ್ಯಾಕ್ಸಿನ್ ಆಗಿರ್ಬೋದು, ಅವುಗಳಿಗೆ ಅನುಮತಿ ಕೊಡೋದು ಯಾವುದು? ಭಾರತೀಯ ಪ್ರಧಾನ ಔಷಧ ನಿಯಂತ್ರಕರು ಅನುಮತಿಯನ್ನು ಕೊಡ್ತಾರೆ ಯೂಸ್ ಮಾಡೋಕ್ಕೆ. ಸೊ ಇದರ ಕಾರ್ಯ ಏನು ಅಂತಂದರೆ, ಔಷಧ ಹಾಗೂ ಲಸಿಕೆಗಳನ್ನು ಬಳಸಲು ಅನುಮತಿಯನ್ನು ಕೊಡುತ್ತೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಪ್ರೆಸೆಂಟ್ ಇಂಪಾರ್ಟೆಂಟ್ ಆಗಿದೆ, ಬಿಕಾಸ್ ಪ್ರಶ್ನೆ ಬರ್ಬೋದು, ಭಾರತೀಯ ಪ್ರಧಾನ ಔಷಧ ನಿಯಂತ್ರಕರು ಯಾವ ಸಚಿವಾಲಯದ ಕೆಳಗಡೆ ಕಾರ್ಯನಿರ್ವಹಿಸುತ್ತೆ? ಆಯ್ಕೆಯಲ್ಲಿ ಆಯುಷ್ ಸಚಿವಾಲಯ ಅಂತ ಕೂಡ ಬರುತ್ತೆ, ಸೊ ಆರೋಗ್ಯ ಸಚಿವಾಲಯ ಅಂತ ಕೂಡ ಬರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಇದು ಆರೋಗ್ಯ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಅಡಿಯಲ್ಲಿ ಇದನ್ನ ರಚನೆ ಮಾಡಲಾಗಿದೆ. ಯಾವುದನ್ನ? ಔಷಧ ನಿಯಂತ್ರಕರು, ಭಾರತೀಯ ಪ್ರಧಾನ ಔಷಧ ನಿಯಂತ್ರಕರನ್ನ 1940 ಒಂದು ಆಕ್ಟ್ ಯಾವುದು? ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ ಅಡಿಯಲ್ಲಿ ಒಂದು ರಚನೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕೋವಿಡ್ ವಿರುದ್ಧ ಬಳಸುತ್ತಿರುವಂತಹ ಪ್ರಮುಖ ಲಸಿಕೆಗಳ ಮಾಹಿತಿಯನ್ನು ನೋಡೋಣ. ಯಾವ್ದಾವುದು ಲಸಿಕೆಗಳನ್ನು ಪ್ರೆಸೆಂಟ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ಬರೋದೇ ಕೋವ್ಯಾಕ್ಸಿನ್ ಬರುತ್ತೆ. ಭಾರತ್ ಬಯೋಟೆಕ್, ಹೈದರಾಬಾದ್ನ ಒಂದು ಭಾರತ್ ಬಯೋಟೆಕ್ ಇದನ್ನು ಅಭಿವೃದ್ಧಿಪಡಿಸಿದೆ. ಇದು 2 ಡೋಸ್ನ ಲಸಿಕೆ ಆಗಿದೆ. 2 ಡೋಸ್ಗಳಲ್ಲಿ ಅಥವಾ 2 ಸ್ಲಾಟ್ಸ್ಗಳಲ್ಲಿ ಇದನ್ನು ಕೊಡ್ತಾರೆ, 2 ಶಾಟ್ಸ್ಗಳಲ್ಲಿ ಇದನ್ನು ಕೊಡ್ತಾರೆ. ಸೊ ಮೊದಲ ಡೋಸ್ ಪಡೆದ 4 ವಾರಗಳ ನಂತರ, ಮೊದಲ ಡೋಸನ್ನು ಪಡೆದ 4 ವಾರ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 28 ದಿನಗಳ ನಂತರ 2ನೇ ಡೋಸನ್ನು ಕೊಡಲಾಗುತ್ತೆ. ಸೊ 2 ರಿಂದ 8 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇದನ್ನ ಸ್ಟೋರ್ ಮಾಡ್ತಾರೆ, ಶೇಖರಣೆ ಮಾಡಲಾಗುತ್ತೆ. ಸೊ ಎರಡನೇದಾಗಿ ಕೋವಿಶೀಲ್ಡ್, ಮುಖ್ಯವಾಗಿ ಎಲ್ಲರೂ ಕೂಡ ಇದನ್ನೇ ತಗೋತಾ ಇದ್ದಾರೆ, ಪ್ರಿಫರ್ ಮಾಡ್ತಾ ಇದ್ದಾರೆ, ಬಿಕಾಸ್ ಆಫ್ ಇದರ ಎಫೆಕ್ಟಿವ್ನೆಸ್. ಸೊ ಇದರ ಎಫೆಕ್ಟಿವ್ನೆಸ್ ಇರೋದ್ರಿಂದ ಸೊ ಇದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ ಕೋವಿಶೀಲ್ಡ್ ಅನ್ನ. ಸೊ ಆಸ್ಟ್ರಾಜೆನೆಕಾ ಎಕ್ಸ್ಪರ್ಟ್ ಇದನ್ನ ಅಭಿವೃದ್ಧಿಪಡಿಸಿದೆ. ಸೊ ಭಾರತದಲ್ಲಿ ಇದನ್ನ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೊ ಪುಣೆಯಲ್ಲಿ ಬರುತ್ತೆ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಪುಣೆಯಲ್ಲಿ ಬರುತ್ತೆ. ಸೊ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದನ್ನ ಅಭಿವೃದ್ಧಿಪಡಿಸಿದೆ, ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಬಟ್ ಅದನ್ನು ಅಭಿವೃದ್ಧಿಪಡಿಸಿದ್ದು ಆಸ್ಟ್ರಾಜೆನೆಕಾ ಮತ್ತೆ ಎಕ್ಸ್ಪರ್ಟ್. ಸೊ 2 ಡೋಸ್ಗಳಲ್ಲಿ ಈ ಲಸಿಕೆಯನ್ನು ಕೊಡಲಾಗುತ್ತೆ. ಇದು ಕೂಡ 2 ಸ್ಲಾಟ್ಸ್ಗಳಲ್ಲಿ ಅಥವಾ 2 ಶಾಟ್ಸ್ಗಳಲ್ಲಿ 2 ಡೋಸಲ್ಲಿ ಕೊಡ್ತಾರೆ. ಮೊದಲ ಡೋಸನ್ನು ಪಡೆದ ನಂತರ 4 ರಿಂದ 12 ವಾರಗಳ ನಂತರದಲ್ಲಿ 2ನೇ ಡೋಸನ್ನು ಕೊಡ್ತಾರೆ. ಸೊ 2 ರಿಂದ 8 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇದನ್ನ ಕೂಡ ಶೇಖರಣೆ ಮಾಡಲಾಗುತ್ತೆ ಅಥವಾ ಶೇಖರಿಡಲಾಗುತ್ತೆ, ಸ್ಟೋರ್ ಮಾಡ್ತಾರೆ. ಮುಂದಿನ ಒಂದು ವ್ಯಾಕ್ಸಿನ್ ಯಾವುದು? ಸ್ಪುಟ್ನಿಕ್ ವಿ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇದೊಂದು ರಷ್ಯಾದ ವ್ಯಾಕ್ಸಿನ್ ಆಗಿರುತ್ತೆ. ಮಾಸ್ಕೋದ ಗಾಮಾಲಯ ಇನ್ಸ್ಟಿಟ್ಯೂಟ್ ಇದನ್ನು ಅಭಿವೃದ್ಧಿಪಡಿಸಿದೆ. ಇದೊಂದು ರಷ್ಯಾ ದೇಶದ ಲಸಿಕೆ ಆಗಿರುತ್ತೆ. ಸೊ ಮುಂದಿನ ವ್ಯಾಕ್ಸಿನ್ ನೋಡೋಣ, ಫೈಸರ್ ಹಾಗೂ ಮೊಡೆರ್ನಾ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಫೈಸರ್ ಮತ್ತು ಮೊಡೆರ್ನಾ ಈ ಲಸಿಕೆಗಳಿಗೂ ಕೂಡ ಭಾರತದಲ್ಲಿ ಒಂದು ಅನುಮತಿ ಕೊಡಲಾಗಿದೆ ಒಂದು ಎಮರ್ಜೆನ್ಸಿ ಕಂಡೀಷನಲ್ಲಿ. ಫೈಸರ್ ಮತ್ತು ಮೊಡೆರ್ನಾ ವ್ಯಾಕ್ಸಿನ್ಗಳ ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ನಾನು ಕರೆಂಟ್ ಅಫೇರ್ಸ್ ಅನಾಲೈಸಿಸ್ ಸಿರೀಸ್ ಏನು ನಡೀತಾ ಇದೆ, ಪ್ರೆಸೆಂಟ್ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಇದು ಕರೆಂಟ್ ಅಫೇರ್ಸ್ ಅನಾಲೈಸಿಸ್ ಸಿರೀಸ್ ಆಗಿರುತ್ತೆ. ಸೊ ಈ ಒಂದು ಸಿರೀಸಲ್ಲಿ ಆಲ್ರೆಡಿ ನಾನು ಪ್ರೀವಿಯಸ್ ಈ ಒಂದು ವಿಡಿಯೋಸ್ಗಳನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೇನೆ ಫೈಸರ್ ಮತ್ತು ಮೊಡೆರ್ನಾ ಬಗ್ಗೆ. ಇನ್ನು ಯಾರಾದರೂ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಕರೆಂಟ್ ಅಫೇರ್ಸ್ ಅನಾಲೈಸಿಸ್ ಇನ್ ಕನ್ನಡ ಅಂತ. ದಯವಿಟ್ಟು ವಿಸಿಟ್ ಮಾಡಿ. ಈ 2 ವ್ಯಾಕ್ಸಿನ್ಗಳ ಬಗ್ಗೆ ಕೂಡ ಡೀಟೇಲ್ ಅನಾಲೈಸಿಸ್ ವಿಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟು ಇವತ್ತಿನ ಒಂದು ಡಿಸ್ಕಷನ್ ಆಗಿರುತ್ತೆ. ಏನು ಒಂದು ವ್ಯಾಕ್ಸಿನ್ ಬಗ್ಗೆ, ಜೈಕೋವ್ ಡಿ ವ್ಯಾಕ್ಸಿನ್ ಬಗ್ಗೆ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಒಂದು ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSI PC ಹಾಗೆ SDA ಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ಇನ್ನೂ ಯಾರಾದರೂ ವಾಚ್ ಮಾಡ್ತಾ
ಮಾಡ್ತಾ ಇಲ್ಲ ಅಂದರೆ ವಾಚ್ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ ಸಿವಿಲ್ PSIಗೆ ₹850 ಕೋರ್ಸನ್ನು, PCಗೆ $450 ಹಾಗೆ SD ಗೆ $650 ಕೋರ್ಸನ್ನು ಲಾಂಚ್ ಮಾಡ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಹಾಗೆ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಇವನ್ ಟೆಸ್ಟ್ PDF ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ PDF ಅವೈಲೇಬಲ್ ಇರುತ್ತೆ, ಎಸ್ಎ PDF ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ 850 ಆರ್ 450 ಆರ್ 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ PSI 2021 ಆರ್ PC 2021 ಆರ್ SD 2021 ಅಂತೇಳಿ ಒಂದು ವಾಟ್ಸಾಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಬಹುದು. ಜಾಯಿನ್ ಟು ಲರ್ನ್ ಅಂತ ಹೇಳಿ ಸರ್ಚ್ ಮಾಡಿದ್ರು ಕೂಡ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಸಿಗುತ್ತೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ಹಾಗೆ ಕೆಳಗಡೆ ನಿಮಗೆ ಜಾಯಿನ್ ಟು ಲರ್ನ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕೂಡ ಕೊಟ್ಟಿರ್ತೀವಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.